ಅವರ ಆದಿಯಾಗಿ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ದೀಪವೆಂದರೆ ದೇಶದುದ್ಧಾರದ ಉಸಿರು, ದೀಪವೆಂದರೆ ನಿಸ್ವಾರ್ಥ ಸೇವೆಯ ಸಾಕ್ಷಿಯ ಪ್ರಜ್ಞೆ. ಇಂತಹ ಶ್ರೇಷ್ಠ ದೀಪವನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯು ಎಲ್ಲರಿಗೂ ಶುಭವನ್ನು ತಂದುಕೊಡ್ಲಿ. ಕಾರ್ಯಕ್ರಮದ ಶಿಬಿರ 8 ದಿನ ಸುಸೂತ್ರವಾಗಿ ನಡೆಯಲಿ ಎಂಬ ಆಶೋತ್ತರವನ್ನು ಹೊತ್ತಿದ್ದಾರೆ. ಕೈಮಾಡಿ ಚಪ್ಪಾಳೆ ಮೂಲಕ ಎಲ್ಲರೂ ಕಾರ್ಯಕ್ರಮದ ಉದ್ಘಾಟನೆಗೆ ಇನ್ನಷ್ಟು ಬೆಳಗನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿ ಮಹೋದಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶಾಸಕರಾದ ಮಂಜಣ್ಣವರೇ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಮುನಿಯಂಕಪ್ಪ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಸಮಾಜದ ಮುಖಂಡರುಗಳೇ, ಭಾರತ ದೇಶಕ್ಕೆ ಒಮ್ಮೆ ಅಮೆರಿಕದ ಅಧ್ಯಕ್ಷರು ಭೇಟಿ ನೀಡಿದಾಗ ತನ್ನ ದೇಶಕ್ಕೆ ವಾಪಸ್ ಒಂದು ಮಾತನ್ನು ಹೇಳ್ತಾರೆ, ಯುವಕರೇ ನೀವು ಎಚ್ಚೆತ್ತುಕೊಟ್ಟಿಲ್ಲ ಅಂದರೆ ಭಾರತ ದೇಶದ ಯುವಕರೊಂದಿಗೆ ನೀವು ಪೈಪೋಟಿ ನಡೆಸೋದು ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತೇಳಿ. ಅದಕ್ಕೆ ಪೂರಕವಾಗಿ 1966ರಲ್ಲಿ ಕೊಠಾರಿ ಆಯೋಗ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಭವಿಷ್ಯವು 4 ಗೋಡೆಗಳ ಮಧ್ಯಭಾಗದಲ್ಲಿ ರೂಪುಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ದೇಶ ಮುಂದುವರಿಬೇಕಾದ್ರೆ ಆ ದೇಶದ ಯುವಜನತೆಯು ಸರಿಯಾದ ಮಾರ್ಗದಲ್ಲಿ ಮುನ್ನಡೆದಿದ್ದೇ ಆದರೆ ದೇಶದ ಪ್ರಜ್ಞೆ, ದೇಶ ಪ್ರೇಮ, ಭಾವೈಕ್ಯತೆ, ಸಾಮರಸ್ಯ, ತಾಳ್ಮೆ, ಸಹನೆ ಈ ಗುಣಗಳನ್ನು ಯುವಕರು ಬೆಳೆಸಿಕೊಂಡಿದ್ದೇ ಆದರೆ ಆ ದೇಶವು ತುಂಬಾನೇ ಪ್ರಗತಿದಾಯಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತೆ ಅಂತಕ್ಕಂಥ ಅಂಶದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಶ್ರಮ, ವೃತ್ತಿ ಗೌರವ ಮುಂತಾದ ಅಂಶಗಳನ್ನು ಒಳಗೊಂಡಂತೆ 1959ರಲ್ಲಿ ಮೊದಲ ಬಾರಿಗೆ ಒಂದು ಸಮಿತಿಯನ್ನು ಸೇರಿ ಈ ಆಲೋಚನೆಯನ್ನು ಉಂಟಾಯಿತು. ಯಾರಿಗೆ ನಾವು